ಡಾರ್ಲಿಂಗ್ಸ್, ನೀವೇನಾದರೂ 10th ಮುಗಿಸಿದ್ರಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ ಆಗಿದ್ದು. 10th ಮುಗಿಸಿ ಯಾರಾದರೂ ಗೌರ್ಮೆಂಟ್ ಜಾಬ್ಸ್ ಹುಡುಕ್ತಿರೋದೇ ಆಗಿದ್ದರೆ ಇದೀಗ PSPCL ಅಂದರೆ ಪಂಜಾಬ್ ಸ್ಟೇಟ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಇದೀಗ ವೇಕೆನ್ಸೀಸ್ ಖಾಲಿ ಇದ್ದು ಅಸಿಸ್ಟೆಂಟ್ ಲೈನ್ಮೆನ್ನ 3289 ವೇಕೆನ್ಸೀಸ್ ಖಾಲಿ ಇರುತ್ತೆ. ಇದಕ್ಕೆ ನೀವು ಜಸ್ಟ್ 10th ಮುಗಿಸಿದ್ರೆ ಸಾಕು. ಹಾಗೆ ಜೊತೆಗೆ ನೀವು ITI PUC ಮಾಡಿರೋಂಥವ್ರು ಕೂಡ ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡುವಂಥವ್ರು ಜೂನ್ 15ನೇ ತಾರೀಕಿಂದ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅಪ್ಲೈ ಮಾಡುವಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಹಾಗೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋಂಥವ್ರು ಆದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇನ್ನು ಆಲ್ರೆಡಿ ಹೇಳಿದಾಗೆ ಇದಕ್ಕೆ ಜೂನ್ 15ನೇ ತಾರೀಕಿಂದ ಹಿಡಿದು ಜುಲೈ 6ನೇ ತಾರೀಕುವರೆಗೂ ಟೈಮ್ ಇರುತ್ತೆ ಅಪ್ಲೈ ಮಾಡೋದಕ್ಕೆ. ಇನ್ನು ನೆಕ್ಸ್ಟ್ ಬಂದು ನೀವು ಫೀಸ್ನ ಡೆಪಾಸಿಟ್ ಮಾಡೋದಕ್ಕೆ ನಿಮಗೆ ಜುಲೈ 10th ಟೈಮನ್ನು ನೀಡಲಾಗ್ತಾ ಇರುತ್ತೆ. ಹಾಗೆ ಇದು ಅಸಿಸ್ಟೆಂಟ್ ಲೈನ್ಮೆನ್ನ ವೇಕೆನ್ಸೀಸ್ ಆಗಿದ್ದು ಈ ಒಂದು ವೇಕೆನ್ಸಿಗೆ ಮಿನಿಮಮ್ ಸ್ಯಾಲ್ರಿ ಬಂದು 19,900 ರೂಪಾಯಿಂದ ಶುರುವಾಗ್ತಾ ಇರುತ್ತೆ. ಇದು ಬಂದು ನಿಮಗೆ ಬೇಸಿಕ್ ಪೇ ಆಗಿದ್ದು ಇದ್ರ ಜೊತೆಗೆ ಬೇರೆ ಅಲವೆನ್ಸಸ್ ಕೂಡ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಇದರಲ್ಲಿ ಯಾವೆಲ್ಲ ಕ್ಯಾಟಗರಿಗೆ ಇಷ್ಟೆಲ್ಲ ವೇಕೆನ್ಸೀಸ್ ರಿಸರ್ವೇಷನ್ ಆಗಿದೆ ಅಂತ ಇಲ್ಲಿ ನೋಡ್ಬೋದು. ಬ್ಯಾಕ್ಲಾಗ್, ಹಾಗೆ ನ್ಯೂ ಪೋಸ್ಟ್ ಮತ್ತು ಟೋಟಲ್ ವೇಕೆನ್ಸೀಸ್ ಇದರ ಜನರಲ್ EWS SC ಅಂದರೆ ಇದರಲ್ಲಿ SCಯಲ್ಲಿ ತುಂಬ ಕ್ಯಾಟಗರಿಯಾಗಿ ಡಿವೈಡ್ ಮಾಡಲಾಗಿರುತ್ತೆ. ಇನ್ನು BC ಮತ್ತು PWB SP ಆ್ಯಂಡ್ ಫ್ರೀಡಮ್ ಫೈಟರ್ FF ಇವರೆಲ್ಲರಿಗೂ ಸೇರಿ ರಿಸರ್ವೇಷನ್ ಮಾಡಲಾಗಿರೋದು. ಟೋಟಲ್ ನಿಮಗೆ 3289 ವೇಕೆನ್ಸೀಸ್ ಖಾಲಿ. ಸಪ್ರೇಟಾಗಿ ವುಮೆನ್ಗೆ ಅಂತಲೇ 616 ವೇಕೆನ್ಸೀಸ್ ಸಪ್ರೇಟಾಗಿ ರಿಸರ್ವೇಷನ್ ಆಗಿರುತ್ತೆ. ಹಾಗೆ ಇದಕ್ಕೆ ಸ್ಪೋರ್ಟ್ಸ್ ಪರ್ಸನ್ ಜನರಲ್ ಕ್ಯಾಟಗರಿ ಯಾರೆಲ್ಲ ಇದ್ದರು ಅಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಇದಕ್ಕೆ ಈ ಒಂದು ವೇಕೆನ್ಸಿಗೆ ನೀವು ಜಸ್ಟ್ 10th ಅಥವಾ ಈಕ್ವಲೆಂಟ್ ಅಂದರೆ 12th ಮುಗಿಸಿರೋ ಸಾಕು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ಬೋದಾಗಿದ್ದು. ಎರಡನೇದಾಗಿ ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್ ನಿಮ್ಮ ಬಳಿ, ಲೈನ್ಮೆನ್ ಟ್ರೇಡ್ನ ಸರ್ಟಿಫಿಕೇಟ್ ನಿಮ್ಮ ಬಳಿ ಇರಬೇಕಾಗುತ್ತೆ. ಈ ಒಂದೆರಡು ಸರ್ಟಿಫಿಕೇಟ್ ಇದ್ದರೆ ಸಾಕು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ಬೋದಾಗಿದ್ದು. ನೆಕ್ಸ್ಟ್ ಬಂದು ನಾಲೆಜ್ ಅಥವಾ ಕ್ವಾಲಿಫಿಕೇಷನ್ ಆಫ್ ಪಂಜಾಬ್ ಇರಬೇಕಾಗುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡುವಂಥವ್ರಿಗೆ 18 to 37 ಅಂಡರಲ್ಲಿ ಯಾರೆಲ್ಲ ಇದ್ದರೂ ಅವರು ಅಪ್ಲೈ ಮಾಡ್ಬೋದಾಗಿದ್ದು. ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾಯಿದೆ. ಅದು ಆ್ಯಸ್ ಯೂಶುವಲ್ ನಿಮಗೆ SC ST ಆದರೆ SC BC ಆದರೆ 5 ಇಯರ್ಸ್ವರೆಗೂ ಇರುತ್ತೆ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ಗೂ ಕೂಡ ಅಟ್ಲೀಸ್ಟ್ 3 ಇಯರ್ಸ್ ವರ್ಕ್ ಮಾಡಿರೋಂಥವ್ರಿಗಾದರೆ ಅವ್ರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ನೀಡ್ತಾ ಇದ್ದಾರೆ. ಮತ್ತು PWBD ಕೆಟಗರಿ ಕೂಡ 10 ಇಯರ್ಸ್ವರೆಗೂ ಮ್ಯಾಕ್ಸಿಮಮ್ ನೀಡಲಾಗ್ತಾ ಇರುತ್ತೆ. ಇನ್ನು ವುಮೆನ್ಸ್ ಯಾರೆಲ್ಲ ಇದ್ದೀರೋ ಡಿವೋರ್ಸ್ ಆಗಿರೋದಾಗಿರ್ಬೋದು ಮತ್ತು ಗಂಡಿಂದ ದೂರ ಆಗಿರೋಂಥವ್ರು ಅವರು ಎಲ್ಲರಿಗೂ ಸೇರಿ ಮ್ಯಾಕ್ಸಿಮಮ್ 40 ವರ್ಷದವರೆಗೆ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತಾ ಇರುತ್ತೆ. ಇನ್ನು ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಬಂದು ಇದರಲ್ಲಿ ಆಲ್ ಕ್ಯಾಂಡಿಡೇಟ್ ಅಕ್ಸೆಪ್ಟ್ SC ಆ್ಯಂಡ್ PWBD ಕ್ಯಾಟಗರಿಗೆ 1,200 ರೂಪಾಯಿ ಪ್ಲಸ್ GST ಸೇರಿ 1,416 ರೂಪಾಯಿ ಇರುತ್ತೆ. ಪ್ಲಸ್ ಇಫ್ ಏನಾದರೂ ಬ್ಯಾಂಕ್ ಚಾರ್ಜಸ್ ಏನಾದರೂ ಇದ್ದರೆ ನೀವು ಪೇ ಮಾಡಬೇಕಾಗುತ್ತೆ. ಇನ್ನು ಎರಡನೇದಾಗಿ SC ಕ್ಯಾಟಗರಿ ಮತ್ತು PWBDಗೆ ಇದರಲ್ಲಿ ಬಂದು 750 ರೂಪಾಯಿ ಇದ್ದು ಪ್ಲಸ್ 135 GST 885 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಹಾಗೆ ಒನ್ಸ್ ನೀವು ಅಮೌಂಟ್ನ ಪೇ ಮಾಡಿದಾದ್ಮೇಲೆ ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿದ್ದು ಇದನ್ನು ಆನ್ಲೈನ್ ಮೂಲಕ ಪೇ ಮಾಡಬೇಕಾಗುತ್ತೆ. ಪೇ ಮಾಡಿದ್ಮೇಲೆ ಬರುವಂಥ ಫೀಸ್ ರೆಸಿಪ್ಟನ್ನ ನೀವು ಒಂದು ಕಾಪಿನ ತೊಗೊಂಡು ಇಟ್ಕೋಬೇಕಾಗುತ್ತೆ. ಯಾವುದೇ ಜಾಬ್ ಆದರೂ ಕೂಡ ನೀವು ಒನ್ಸ್ ಫೀಸ್ ಪೇ ಮಾಡಿದಾದ್ಮೇಲೆ ಬರುವಂಥ ಒಂದು ರೆಸಿಪ್ಟನ್ನ ತೊಗೊಂಡು ಇಟ್ಕೊಳ್ಳಿ ರೆಫರೆನ್ಸ್ಗೋಸ್ಕರ. ಹಾಗೆ ಇದಕ್ಕೆ ಸ್ಪೋರ್ಟ್ಸ್ ಪರ್ಸನ್ ಆದಂಥ ಪಂಜಾಬ್ಗೆ ಹಾಗೆ ಸೇರಿರೋಂಥವ್ರಿಗೆ ಯಾರೆಲ್ಲ ಇದ್ದೀರೋ ಅಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಇದರಲ್ಲಿ ಮೆನ್ಷನ್ ಮಾಡಿರೋಂಥ ಎಲ್ಲರೂ ಕೂಡ ಸರ್ಟಿಫಿಕೇಟನ್ನು ನೀಡಬೇಕಾಗುತ್ತೆ. AWS ಎಕನಾಮಿಕಲಿ ವೀಕರ್ ಸೆಕ್ಷನ್, SC ಮತ್ತು BC, ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಬ್ಯಾಕ್ ಕ್ಲಾಸಸ್, ಎಕ್ಸ್ ಸರ್ವಿಸ್ಮ್ಯಾನ್, ಡಿಪೆಂಡ್, ಫ್ರೀಡಮ್ ಫೈಟರ್, ಸ್ಪೋರ್ಟ್ಸ್ ಪರ್ಸನ್, PWBD ಇವರೆಲ್ಲರೂ ಕೂಡ ಆಯಾ ಸರ್ಟಿಫಿಕೇಟನ್ನು ನೀಡಬೇಕಾಗುತ್ತೆ. ಎಕ್ಸಾಮಿನೇಷನ್ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಬಂದು ಇದು ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಬಂದು ನಿಮಗೆ ಪಾರ್ಟ್ 1 ಪಾರ್ಟ್ 2 ಎರಡು ಡಿವೈಡ್ ಮಾಡಲಾಗಿದ್ದು ಒಂದೇ ಇದರಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಪಾರ್ಟ್ 1 ಬಂದು ನಾಲೆಜ್ ಆಫ್
ಪಂಜಾಬ್ ಲ್ಯಾಂಗ್ವೇಜ್ ಬಗ್ಗೆ 50 ಕ್ವಶನ್ಸ್ ಇರುತ್ತೆ. ಪಾರ್ಟ್ 2 ಬಂದು ನಿಮಗೆ ಟೆಕ್ನಿಕಲ್ ಕ್ವಶನ್ಸ್, ಪಂಜಾಬ್ ನಾಲೆಜ್, ಲ್ಯಾಂಗ್ವೇಜ್ ನಾಲೆಜ್ ಮತ್ತು ಜನರಲ್ ನಾಲೆಜ್, ರೀಸನಿಂಗ್ ಆ್ಯಂಡ್ ಅರ್ಥಮೆಟಿಕ್ ಮತ್ತು ಇದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ನೀಡಲಾಗ್ತಾಯಿದ್ದು. ಒಟ್ಟು 150 ಕ್ವಶನ್ಸ್ ಇರುತ್ತೆ. ಒಟ್ಟು ನಿಮಗೆ 150 ಮಾರ್ಕ್ಸ್ಗೆ ಆನ್ಸರನ್ನು ಬರಿಬೇಕಾಗಿದ್ದು, ಮಿನಿಮಮ್ ಕ್ವಾಲಿಫೈ ಆಗೋದಕ್ಕೆ ನಿಮಗೆ 50% ತೊಗೋಬೇಕಾಗಿರುತ್ತೆ. ಇದು MCQ ಬೇಸ್ಡ್ ಕ್ವಶನ್ ಆಗಿದ್ದು, ಇದಕ್ಕೆ ಯಾವುದೇ ರಾಂಗ್ ಆನ್ಸರ್ ಕೂಡ ಆನ್ಸರ್ ಅನ್ನೋದು ಅಂದರೆ ಮಾರ್ಕ್ಸ್ ಅನ್ನೋದು ಕಟ್ ಆಗೋದಿಲ್ಲ. 180 ಮಿನಿಟ್ಸಲ್ಲಿ ಅಂದರೆ 3 ಅವರ್ಸಲ್ಲಿ ನೀವು ಎಕ್ಸಾಮ್ನ ಕಂಪ್ಲೀಟ್ ಮಾಡಬೇಕಾಗಿದ್ದು. ಮಿನಿಮಮ್ ಕ್ವಾಲಿಫೈ ಬಂದು ಜನರಲ್ ಕ್ಯಾಟಗರಿಗೆ 25%, ರಿಸರ್ವೇಷನ್ ಕ್ಯಾಟಗರಿಗೆ ಬಂದು 20% ಇರುತ್ತೆ. ರಿಸರ್ವೇಷನ್ ಕ್ಯಾಟಗರಿ ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್, ಶೆಡ್ಯೂಲ್ ಕ್ಯಾಸ್ಟ್, ಬ್ಯಾಕ್ ಕ್ಲಾಸ್, ಎಕ್ಸ್ ಸರ್ವಿಸ್ಮನ್, ಫ್ರೀಡಮ್ ಫೈಟರ್, ಸ್ಪೋರ್ಟ್ಸ್ ಪರ್ಸನ್, PWBD ಇವರೆಲ್ಲ ಯಾರು ಇದ್ದಾರೋ ಅವರಿಗೆ ರಿಸರ್ವೇಷನ್ ಇರುತ್ತೆ. ಅವ್ರಿಗೆ 20% ತೊಗೊಂಡ್ರೆ ಸಾಕು. ಹಾಗೆ ನಿಮಗೆ ಎಕ್ಸಾಮಿನೇಷನ್ ಬಗ್ಗೆ, ಎಕ್ಸಾಮ್ ಆಲ್ ಟಿಕೆಟ್, ಎಕ್ಸಾಮ್ ಡೇಟ್ ಎಲ್ಲದ್ರ ಬಗ್ಗೆ ನೀವು www.pspcl.in ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಆಲ್ ಟಿಕೆಟ್ ಕೂಡ ಅದರಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಎಕ್ಸಾಮ್ನ 3 ಡೇಸ್ ಮುಂಚೆನೇ ನೀವು ಆಲ್ ಟಿಕೆಟ್ನ ಈ ಒಂದು ವೆಬ್ಸೈಟಲ್ಲಿ ಪಡ್ಕೋಬೋದಾಗಿರುತ್ತೆ. ಮೆರಿಟ್ ಲಿಸ್ಟ್ನ ಬಂದು ಪಾರ್ಟ್ 1 ಪಾರ್ಟ್ 2 ಮಿನಿಮಮ್ ಸ್ಕೋರ್ ಆಧಾರದ ಮೇಲೆ ನಿಮ್ಮನ್ನ ಮೆರಿಟ್ ಲಿಸ್ಟ್ನ ಪ್ರಿಪೇರ್ ಮಾಡಲಾಗುತ್ತೆ. ಮೆರಿಟ್ ಲಿಸ್ಟ್ನ ಪ್ರಿಪೇರ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಬಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮಗೆ ನೀವೇನಾದರೂ ಗೌರ್ಮೆಂಟ್ ಜಾಬ್ಸ್ ಮಾಡ್ತಿರೋ ಅಂತಂದರೆ ನೋ ಅಪ್ಟಿಟ್ಯೂಡ್ ಸರ್ಟಿಫಿಕೇಟ್ನ ನೀಡಬೇಕಾಗುತ್ತೆ. ಇನ್ನು ಹೇಗೆ ಅಪ್ಲೈ ಮಾಡಬೇಕಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ, ಇಫ್ ಬೇಕಾದ್ರೆ ನೋಡ್ಕೋಬೋದಾಗಿರುತ್ತೆ. ನೀವು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ರಿಕ್ರೂಟ್ಮೆಂಟ್ ಅಂತ ಕಾಣಿಸುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ರಿಕ್ವೈರ್ಮೆಂಟ್ ಫಾರ್ ದಿ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಲೈನ್ಮ್ಯಾನ್ ಅಗೇನ್ಸ್ಟ್ ಅಂತ ಇಲ್ಲಿ ಒಂದು ಇದು ಕಾಣಿಸುತ್ತೆ. ಆದ್ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಅಲ್ಲಿ ನ್ಯೂ ಪೇಜನ್ನು ಓಪನ್ ಆಗುತ್ತೆ. ಅದ್ರ ಬೇಕಾಗುವಂಥ ಎಲ್ಲ ಡಾಕ್ಯುಮೆಂಟ್ನು, ಫೋಟೋಸು, ಸಿಗ್ನೇಚರು ಮತ್ತು ನಿಮ್ಮ ಎಲ್ಲ ಕಾಪೀಸ್ನು ಅಪ್ಲೋಡ್ ಮಾಡೋ ಮೂಲಕ ನೀವು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ನೀವು ಅಮೌಂಟ್ನ ಪೇ ಮಾಡಿದಾದ್ಮೇಲೆ ಟೇಕ್ ಎ ಪ್ರಿಂಟ್ಔಟ್ ಆಫ್ ಪೇಮೆಂಟ್ ರಿಸಿಪ್ಟ್ನ ಒಂದು ಪ್ರಿಂಟ್ಔಟ್ ತೊಗೋಬೇಕಾಗುತ್ತೆ. ಇನ್ನು ಒನ್ಸ್ ನೀವು ಫೈನಲ್ ಫೀಸ್ ಪೇ ಮಾಡಿದಾದ್ಮೇಲೆ ವೆಬ್ಸೈಟಲ್ಲಿ ಚೆಕ್ ಮಾಡ್ತಾರೆ. ನೀವೇನಾದರೂ ಪೇ ಮಾಡಿದರೆ ಪೇಯ್ಡ್ ಅಂತ ಬರುತ್ತೆ, ಪೇ ಮಾಡಲಿಲ್ಲ ಅಂದರೆ ನಾಟ್ ಪೇಯ್ಡ್ ಅಂತ ಬರುತ್ತೆ. ಸೊ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಒಂದು ವೇಳೆ ಪೇ ಮಾಡಲಿಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಒಂದು ವೇಳೆ ಈ ಒಂದು ವೇಕೆನ್ಸಿ ಬಗ್ಗೆ ನಿಮ್ಗೆ ಏನಾದರೂ ಫರ್ದರ್ ಇನ್ಫಾರ್ಮೇಷನ್ ಬೇಕಂದರೆ ಹೆಲ್ಪ್ ಡೆಸ್ಕ್ ರಿಕ್ವೈರ್ಮೆಂಟ್ @pspl.in ಈ ಒಂದು ಇಮೇಲ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿರುತ್ತೆ. ಸೊ ಲೈನ್ ಮೆನ್ಸಲ್ಲಿ ಇಲ್ಲಿ ಯಾವೆಲ್ಲ ಫಂಕ್ಷನ್ಸ್ ಇರುತ್ತೆ ಅಂದರೆ ಏನೆಲ್ಲ ಜಾಬ್ ಇರುತ್ತೆ ಅಂತ ಇಲ್ಲಿ ನೋಡ್ಬೋದಾಗಿರುತ್ತೆ. ಅದರಲ್ಲಿ ಯಾರೆಲ್ಲ PWBD ಕ್ಯಾಟಗರಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಹಾರ್ಡ್ ಹಿಯರಿಂಗ್ ಮತ್ತು ಮಲ್ಟಿಪಲ್ ಡಿಸಬಿಲಿಟೀಸ್ ಇರೋ ಅಂಥವ್ರು ಅಂದರೆ ಲೈನ್ ಮೆನ್ಸ್ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ಎಕ್ಕೋದು ಇಳಿಯೋದು ಮತ್ತು ಬೇರೆ ವರ್ಕ್ ನಡೆಯೋದು ಇವೆಲ್ಲ ಇದ್ದೇ ಇರುತ್ತೆ. ಸೊ ಅಂಥವ್ರಿಗೆ ಅಂಥದ್ದು ಬಿಟ್ಟು ಬೇರೆ ಡಿಸಬಿಲಿಟೀಸ್ ಇದ್ದರೂ ಓಕೆ, ಬಟ್ ಈ ಒಂದು ಇದರಲ್ಲಿ ಇರಬಾರ್ದಾಗಿರುತ್ತೆ. ಸೊ ಯಾರೆಲ್ಲ ವೇಕೆನ್ಸಿಗೆ ಅಪ್ಲೈ ಮಾಡ್ತಿರೋ ಅಂಥವ್ರೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಈ ಒಂದು ವೇಕೆನ್ಸಿಯ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯಾರೆಲ್ಲ ಜಾಬ್ಸ್ ಹುಡುಕ್ತಿರೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗೆ ತಪ್ಪದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಹಾಗೆ ಆಲ್ ದಿ ಬೆಸ್ಟ್.